ತಾಲೂಕಿನ ಕಡಬ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡಕ್ಕೆ ಶಾಸಕ ಎಸ್.ಆರ್. ಶ್ರೀನಿವಾಸ್ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಈ ವೇಳೆ ಕಡಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಶ್ರೀ, ಉಪಾಧ್ಯಕ್ಷೆ ಕಲ್ಪನಾ, ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಬಾಲಕೃಷ್ಣ, ಮುಖಂಡರಾದ ಧರ್ಮೇಗೌಡ ಸೇರಿ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ಎಸ್.ಆರ್. ಶ್ರೀನಿವಾಸ್, 2013ರಲ್ಲಿ ಸಿದ್ದರಾಮಯ್ಯ ಅವರೇ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟ ಹಣವನ್ನ ಬಳಸದಂತೆ ಕಾನೂನನ್ನ ಜಾರಿ ಮಾಡಿದ್ರು. ಅಲ್ಲದೆ ಒಂದು ವೇಳೆ ಬಳಸಿದ್ರೂ 1 ವರ್ಷದಲ್ಲಿ ಫುಲ್ಫಿಲ್ ಮಾಡಬೇಕು, ಇಲ್ಲವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಪೊಲೀಸ್ ಕೇಸ್ ದಾಖಲು ಮಾಡುವಂತಹ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಎಸ್.ಆರ್. ಶ್ರೀನಿವಾಸ್ ಸಮರ್ಥಿಸಿಕೊಂಡ್ರು. ಸಿದ್ದರಾಮಯ್ಯವರು ಒಂದು ಬೆಳಗಾಮಲ್ಲಿ ಒಂದು ಕಾನೂನು ತಂದವ್ರೆ. SCP STP ಹಣನ ಯಾರು ಕೂಡ ಬೇರೆದಕ್ಕೆ ಡೈವರ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಪೋಸ್ ಆ ಥರ ಏನಾದರೂ ಇದ್ದರೆ ಅದನ್ನು ವಾಪಸ್ ಹಾಕ್ತಾರೆ. ಸರ್ಕಾರ ಯಾವುದೋ ಸಂದರ್ಭದಲ್ಲಿ ಬೆಳೆಸ್ಕೊಂಡಿರ್ಬೋದು, ಆ ಇಲಾಖೆ ಕೊಟ್ಟಿರ್ತಕ್ಕಂಥ ಹಣ ಬಳಸ್ಕೊಂಡಿರ್ಬೋದು. ಆ ಬಳಸ್ಕೊಂಡ್ರೆ ಅದನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಅದನ್ನು ಕ್ಯಾರಿ ಓವರ್ ಆಗುತ್ತೆ, ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ವರ್ಷ ಕಂಪ್ಲೀಟ್ ಮಾಡಿಲ್ಲ ಆ ಹಣನ ಅಂದರೆ ಮುಂದಿನ ವರ್ಷನಾದ್ರೂ ಕೂಡ ಆ ಹಣ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಕಾನೂನಲ್ಲಿ ಯಾರು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಅಧಿಕಾರಿ ಇರ್ತಾನೋ ಅವನ ಮೇಲೆ FIR ಆಗುತ್ತೆ, ಕೇಸ್ ಆಗುತ್ತೆ, ಅವನು ಜೈಲಿಗೆ ಹೋಗಬೇಕಾಗುತ್ತೆ. ಈ ರೀತಿ ಒಂದು ಕಾನೂನು ತಂದಿರೋದ್ರಿಂದ SCP TSP ಹಣವನ್ನು ಯಾವುದೇ ಬೇರೆ ಹೆಡ್ಡಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾರು ಸಿದ್ದರಾಮಯ್ಯನವರು 2013ರಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಒಂದು ಕಾನೂನು ಜಾರಿ ತಂದಿರ್ತಕ್ಕಂಥದ್ದು. ಅದರಿಂದ ಅದನ್ನು ಮಿಸ್ಗೈಡ್ ಮಾಡ್ತಾವ್ರಷ್ಟೇ. ಸಪೋಸ್ ಅದನ್ನು ಬಳಸ್ಕೊಂಡ್ರು ಅದನ್ನು ಫುಲ್ಫಿಲ್ ಮಾಡಿ ಖರ್ಚು ಮಾಡಲೇಬೇಕಾಯ್ತು. ಅದನ್ನು ಬೇರೆ ಹೌದು ಒಪ್ಕೊಂಡಿರ್ತಾರೆ. ಈಗ ಹಣ ಅದರ ಇದ್ದಾಗ ಸರ್ಕಾರದ ಹತ್ರ ಹಣ ಶಾರ್ಟೇಜ್ ಇದ್ದಾಗ ಬೇರೆ ಇಲಾಖೆ ಕೊಟ್ಟಿರ್ತಾರೆ, ತಿರ್ಗಿ ಅದನ್ನು ಫುಲ್ಫಿಲ್ ಮಾಡಲೇಬೇಕು. ಅದು ಈ ವರ್ಷ ಕೊಡಲಿಲ್ಲ ಅಂದರೆ ಅದು ಮುಂದಿನ ವರ್ಷಕ್ಕೆ ಅದನ್ನು ಕೊಟ್ಟು ಖರ್ಚು ಮಾಡಬೇಕು. ಯಾವುದೇ ಕಾರಣಕ್ಕೂ SCP TSP ಹಣವನ್ನು ಬೇರೆ ಹೆಡ್ಡಲ್ಲಿ ತಗೊಂಡು ಬೇರೆ ವಿಚಾರಗಳಿಗೆ ತಗೊಂಡು ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾನೂನು ರೀತಿ. ಇನ್ನು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಂವಿಧಾನಾತ್ಮಕ ಹುದ್ದೆ ಅಲ್ಲ ಅಂತ ವಿರೋಧ ಪಕ್ಷಗಳ ಟೀಕೆಗೆ ಪ್ರತಿಕ್ರಿಯಿಸಿರುವ ಶಾಸಕರು, ಜನಾಂಗಕ್ಕೊಂದು ನಿಗಮ ಮಂಡಳಿ ರಚಿಸಿ ಮೂಲ ವೆಚ್ಚಗಳನ್ನ ಸರ್ಕಾರವೇ ಭರಿಸಿವೆ. ಆಯಾ ಸರ್ಕಾರ ನಿಗಮ ಮಂಡಳಿ ಸಮಿತಿಯನ್ನ ರಚಿಸಿ ನಡೆಸೋದು ವಾಡಿಕೆಯಾಗಿದೆ ಎಂದರು. ಇಲ್ಲ ಇದು ಆದಿಜಾಂಬವ, ಆದಿ ಕರ್ನಾಟಕ ಯಾವ್ಯಾವ ಇವೆಲ್ಲ ಸಂವಿಧಾನದಾಗವ. ಇವೆಲ್ಲ ಸಂವಿಧಾನ ಆ ಕಾಲಕ್ಕೆ ತಕ್ಕನಾಗಿ ಸರ್ಕಾರ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ತಗೊಂತದೆ. ಅದಕ್ಕೊಂದೊಬ್ಬರನ್ನ ಅಧ್ಯಕ್ಷರು ಮಾಡೋದು, ವೀರಶೈವ ಸಮಾಜದ್ದು ನಿಗಮ ಮಾಡಿರು, ಒಕ್ಕಲಿಗರ ಸಮಾಜ ನಿಗಮ ಮಾಡಿರು, ಬೇರೆ ಬೇರೆ ಸಮಾಜದ ನಿಗಮ ಮಾಡಿರು. ಅವ್ಯಾವ ಸಂವಿಧಾನದಾಗವೆ? ಯಾವ ಸಂವಿಧಾನದಾಗ ಇರಲ್ಲ. ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆ ಸರ್ಕಾರ ಯಾವ್ಯಾವ ಕೆಲಸಗಳು ಮಾಡ್ಬೋದು ಅವರ ವಿವೇಚನೆಗೆ ಪೂರಕವಾಗಿ ಮಾಡ್ತಾ ಹೋಗ್ತಾರೆ. ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗಳು ಕಳಪೆಯಾಗಿವೆ ಎಂದು ದೂರು ಬಂದ ತಕ್ಷಣವೇ PDOಗಳು ಸಭೆಯನ್ನ ಕರೆದು ಕಾಮಗಾರಿ ಗುಣಮಟ್ಟದ ಬಗ್ಗೆ ಕೂಲಂಕುಷ ಪರಿಶೀಲನೆಯನ್ನ ಮಾಡಿ ಹಸ್ತಾಂತರ ಪಡೆಯಬೇಕು. ದೂರು ಇರುವ ಕೆಲಸವನ್ನ ಸರಿಪಡಿಸಿ ಪಂಚಾಯಿತಿಗೆ ನೀಡಬೇಕು. ಜೊತೆಗೆ 1 ವರ್ಷ ಕಳೆದರೂ ಕೆಲಸವನ್ನ ಆರಂಭಿಸದೇ ಇದ್ರೆ ಗುತ್ತಿಗೆ ರದ್ದು ಮಾಡಿ ಮರು ಟೆಂಡರ್ ಮಾಡಲು ಸೂಚಿಸಲಾಗಿದೆ ಅಂತ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳಿದರು. ಇದು ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ನಮಗೆ JJM ಲೇಟ್ ಆಗ್ತಾ ಇರ್ತಕ್ಕಂಥದ್ದು 1 ವರ್ಷ, ಕೆಲವೆಲ್ಲ 1.5 ವರ್ಷ ಕಂಪ್ಲೀಟ್ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಕಾಂಕ್ರೀಟ್ ಕಟ್, ಆಮೇಲೆ ಅದನ್ನ ನಲ್ಲಿ ಹಾಕಿರಲ್ಲ, ಸರಿಯಾಗಿ ಕಾಂಕ್ರೀಟ್ ಫಿಲ್ ಮಾಡಿರಲ್ಲ. ಈ ಥರ ಆಗಿರ್ತಕ್ಕಂಥವನ್ನ ಸರಿ ಮಾಡಿಸಿ ಅಂತ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು. ನಾನು ಮೀಟಿಂಗ್ನಲ್ಲೂ ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು. ಯಾರ್ಯಾರು ಇನ್ನೂ 1 ವರ್ಷ ಆದರೂ ಕೆಲಸ ಹಿಡಿದಿಲ್ವೋ ತಗೊಂಡು ಅಂಥವ್ರನ್ನ ರೀಸೆಂಡ್ ಮಾಡು ಅಂತ ಹೇಳಿದ್ದೀವಿ. ಅದನ್ನು ಈಗ ತ್ವರಿತವಾಗಿ ಮಾಡ್ತಕ್ಕಂಥದ್ದು ಮಾಡಿಸ್ತಾ ಇದ್ದೀವಿ. ದೇವರಾಜು, ಪ್ರಜಾಶಕ್ತಿ TV, ಗುಬ್ಬಿ.